ಕರ್ನಾಟಕದ ಸಂತ್ರಸ್ತರಿಗೆ ಸುಣ್ಣ, ಕೇರಳದವರಿಗೆ ಬೆಣ್ಣೆ. ಕೇರಳ ಚುನಾವಣೆಗಾಗಿ ವಲಸಿಗರಿಗೆ ಮನೆ ಕೊಡ್ತಿದ್ದಾರೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ರಮ ಸಕ್ರಮ ಮಾಡ್ತಿರೋದು ಸರ್ಕಾರದ ಅಕ್ರಮ. ಮನೆ ಕೊಡ್ತೇವೆ ಎಂದ ಮೇಲೆ ಸಂತ್ರಸ್ತರ ಸಂಖ್ಯೆ ಹೆಚ್ಚಾಗಿದೆ. ಕರ್ನಾಟಕದ ಸಂತ್ರಸ್ತರಿಗೆ ಒಂದು ನ್ಯಾಯ, ಹೊರ ರಾಜ್ಯದವರಿಗೆ ಒಂದು ನ್ಯಾಯ. ಕೇರಳ ಚುನಾವಣೆಗಾಗಿ ವಲಸಿಗರಿಗೆ ಮನೆ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ರಮ ಸಕ್ರಮವಾಗಿ ಮಾಡ್ತಾ ಇದೆ ಸರ್ಕಾರ ಈ ಒಂದು ಅಕ್ರಮ ಕೆಲಸವನ್ನ ಅಂತ. ಮನೆ ಕೊಡ್ತೇವೆ ಎಂದ ಮೇಲೆ ಸಂತ್ರಸ್ತರ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಯಿತು. 350 ಸಂತ್ರಸ್ತರ ಸಂಖ್ಯೆ ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ಕೇರಳದವರಿಗೆ ಬೆಣ್ಣೆ, ಕರ್ನಾಟಕದವರಿಗೆ ಸುಣ್ಣ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದೆ ಈ ಸರ್ಕಾರ ಅಂತ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಸಂತ್ರಸ್ತರಿಗೆ ಸುಣ್ಣ, ಕೇರಳದವರಿಗೆ ಬೆಣ್ಣೆ, ಅಂದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾ ಇದೆ ಈ ಸರ್ಕಾರ. ಯಾಕಂದರೆ ಒಂದು ಕರ್ನಾಟಕದಲ್ಲಿ ಸ್ಥಳೀಯರು ಅರ್ಜಿ ಹಾಕಿ ತುಂಬ ವರ್ಷಗಳಿಂದ ಕಾಯ್ಕೊಂಡು ಕೂತವರಿದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂಥ ಇದರ ಒಂದು ಲಾಭವನ್ನು ಒದಗಿಸಿ ಕೊಟ್ಟಿಲ್ಲ. ಆದರೆ ಏನು ಇಲ್ಲಿ ಹೊರ ರಾಜ್ಯದಿಂದ ಬಂದವರೇ ಇನ್ನು ಕೇರಳದಲ್ಲಿ ಎಲೆಕ್ಷನಿಗೋಸ್ಕರ ಏನು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ, ಇವರಿಗೆ ಒಂದು ಬೆಣ್ಣೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದೆ ಈ ಸರ್ಕಾರ. ಇನ್ನು ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಎಲ್ಲ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಾಗಿ ಪರಿಶೀಲನೆ ಮಾಡಿ ನೋಡಿದರೆ 20 ಮನೆಗಳು ಕೂಡ ಅಲ್ಲಿ ಸಿಗಲ್ಲ ಜನರಿಗೆ. ಆದರೆ ಈಗ 350 ಅರ್ಜಿಗಳು ಅಲ್ಲಿ ಇರುವಂಥದ್ದು. 350 ಮನೆಗಳನ್ನು ಅಲ್ಲಿ ಕೊಡಬೇಕಾಗುತ್ತೆ. ಹೀಗಾಗಿ ಏನು ಅರ್ಜಿದಾರರ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗಿದೆ. ಇಂಥರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಹೊರ ರಾಜ್ಯದವರು. ಆದರೆ ಸ್ಥಳೀಯರಿಗೆ ಯಾಕೆ ನೀವು ಈ ನ್ಯಾಯವನ್ನು ಒದಗಿಸಿ ಕೊಡ್ತಿಲ್ಲ ಅಂತ ವಿರೋಧ ಪಕ್ಷದವರು ಒಂದು ಕಿಡಿಕಾರ್ತಾ ಇದ್ದಾರೆ.